ಮುಂದೆ 5ನೇ ಪ್ರಕರಣ ವೈರಾಗ್ಯ ಪ್ರಕರಣ ಶ್ಲೋಕದ ಸಂಖ್ಯೆ 57. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸನ್ನ ಸ್ವಪ್ನೆ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನಯಸ್ಯ ಹೇಯಾನಮಿತಂ ಸ್ವಯಂ ಸ್ಯಾತ್ ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀಃ ಅಪಿ ವಾಚಃ ಸಮಾಸನ್ನ ಸ್ವಪ್ನೆ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನ ಯಸ್ಯ ಹೇಯಾನಮಿತಂ ಸ್ವಯಂ ಸ್ಯಾತ್. ರಹುಗಣ ರಾಜನಿಗೆ ಜಡಭರತ ಉಪದೇಶವನ್ನು ಮಾಡತಕ್ಕಂಥ ಸಂದರ್ಭ. ಈ ಪ್ರಕರಣ ವೈರಾಗ್ಯ ಪ್ರಕರಣ. ವೈರಾಗ್ಯವನ್ನ ಹೇಗೆ ಸಂಪಾದನೆ ಮಾಡಬೇಕು, ವೈರಾಗ್ಯ ಯಾಕೆ ಬೇಕು, ವೈರಾಗ್ಯದಿಂದ ಆಗುವಂತ ಲಾಭಗಳೇನು, ಇದೆಲ್ಲವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ವಿಷ್ಣು ತೀರ್ಥರು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಇದು ಸ್ವಲ್ಪ ದೊಡ್ಡ ಪ್ರಕರಣ ಹೌದು, ಬಹಳ ಮುಖ್ಯವಾಗಿರುವಂತಹ ಅನೇಕ ಬೇರೆ ಬೇರೆ ಕಥೆಗಳನ್ನು ನಿರೂಪಣೆ ಮಾಡ್ತಕ್ಕಂಥ ಪ್ರಕರಣ. ಸಾಮಾನ್ಯವಾಗಿ ಇದು ಸ್ವಲ್ಪ ಉಳಿದೆಲ್ಲ ಪ್ರಕರಣಕ್ಕಿಂತಲೂ ಕೂಡ ತುಂಬಾ ದೊಡ್ಡ ಪ್ರಕರಣ. ಯಾಕಂದ್ರೆ ಮುಂದಿನ ಎಲ್ಲಾ ಸಾಧನೆಗಳಿಗೆ ಅತಿ ಪ್ರಮುಖವಾಗಿ ಬೇಕಾಗಿರುವಂತದ್ದು ಯಾವುದು? ವಿರಕ್ತಿ. ಹಾಗಾಗಿ ಅಂತಹ ವಿರಕ್ತಿಯನ್ನು ನಿರೂಪಣೆ ಮಾಡತಕ್ಕಂಥ ಒಂದು ಪ್ರಕರಣ ಇದು. ಸುಮಾರೊಂದು 45 ಶ್ಲೋಕಗಳು ಈ ಪ್ರಕರಣದಲ್ಲಿರುವಂತದ್ದು. ಬಹಳ ದೊಡ್ಡ ಪ್ರಕರಣ ವೈರಾಗ್ಯ ಪ್ರಕರಣ. ಇಲ್ಲಿ ರಹುಗಣ ರಾಜನಿಗೂ ಮತ್ತು ಜಡಭರತನಿಗೂ ನಡೀತಕ್ಕಂಥ ಒಂದು ಸಂಭಾಷಣೆ. ಅಲ್ಲಿ ಜಡಭರತ ರಹುಗಣ ರಾಜನಿಗೆ ಉಪದೇಶವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭ. ನ ತಸ್ಯ ತತ್ವಗ್ರಹಣಾಯ, ತಸ್ಯ ಅಂತ ಹೇಳಿದ್ರೆ ಅವನಿಗೆ, ಅವನಿಗೆ ಅಂದ್ರೆ ಯಾರಿಗೆ? ಯಾರು ವಿಷಯ ಪದಾರ್ಥಗಳಿಗೆ ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾಗಿರ್ತಾನೋ ಅದು ತಸ್ಯ ಅಂದ್ರೆ ಅವನಿಗೆ. ಅವನಿಗೆ ಅಂದ್ರೆ ಯಾರು? ಗೃಹಮೇಧಿ ಸೌಖ್ಯಂ, ಗೃಹಮೇಧಿ ಸೌಖ್ಯ. ಅದು ಯಸ್ಯ ಹೇಯಾನಮಿತಂ ನ ಸ್ಯಾತ್ ಅಂದ್ರೆ ಗೃಹಮೇಧಿ ಸೌಖ್ಯ. ಗೃಹಮೇಧಿ ಸೌಖ್ಯ ಶಬ್ದಕ್ಕೆ ಗೃಹ ಅಂದ್ರೆ ನಮ್ಮ ಮನೆ. ಮನೆ ಅಂದ ಕೂಡಲೇ ಬರೀ ಮನೆ ಅಲ್ಲ, ಮನೆಗೆ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಮಕ್ಕಳು, ಸಂಸಾರ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಉದ್ಯೋಗ, ವ್ಯವಹಾರ, ಬಂಧು ಬಾಂಧವರು, ಅವರು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತು, ಸ್ಥಾನ, ಮಾನ ಎಲ್ಲವನ್ನು ಕೂಡ ಸೇರಿಸಿ ಹೇಳ್ತಕ್ಕಂಥದ್ದು ಗೃಹಮೇಧಿ ಸೌಖ್ಯಂ. ಆ ಗೃಹಮೇಧಿ ಸೌಖ್ಯಂ ಯಸ್ಯ ಹೇಯಾನಮಿತಂ ನ ಸ್ಯಾತ್, ಅವರಿಗೆ ಗೃಹಮೇಧಿ ಸೌಖ್ಯ ಇದೆಲ್ಲವೂ ಕೂಡ ಪ್ರಾಕೃತ ಪ್ರಪಂಚಗಳ ಒಂದು ಪ್ರಾಕೃತ ಪ್ರಪಂಚದ ಸುಖಾನುಭವ ಏನಿದೆ ಅದು ಹೇಯ ಅಂತ ಜ್ಞಾನ ಬರಬೇಕು. ಹೇಯ ಅಂದ್ರೆ ಹಾತುಂ ಯೋಗ್ಯಂ ಹೇಯಂ, ಅದು ನಿರಾಕರಣೆ ಮಾಡಲು ಯೋಗ್ಯವಾದದ್ದು, ಇದು ಶಾಶ್ವತವಾದದ್ದಲ್ಲ ಅಂತ ಜ್ಞಾನ ಬರಬೇಕು. ಆದರೆ ಯಾರಿಗೆ ಅಂತಹ ಒಂದು ಜ್ಞಾನ ಬಂದಿರೋದಿಲ್ಲ, ಗೃಹಮೇಧಿ ಸೌಖ್ಯ ಎಂಬತಕ್ಕಂಥದ್ದು ಅದು ತ್ಯಾಗ ಮಾಡಬೇಕಾಗಿರುವಂಥದ್ದು ಅನ್ನೋ ಭಾವನೆ ಯಾರಿಗೆ ಬರೋದಿಲ್ವೋ ಅವನಿಗೆ ಅಂತ ಅರ್ಥ. ಅಂತವನಿಗೆ ಅದು ವಸ್ತುತ ಹೇಗೆ ಅಂದ್ರೆ ಸ್ವಪ್ನೇ ನಿರುಕ್ತ್ಯ ಅಂತ ದೃಷ್ಟಾಂತ ಕೊಡುವಂಥದ್ದು. ಸ್ವಪ್ನಾವಸ್ಥೆ ಹೇಗೋ ಹಾಗೆ ಅಂತ. ಅಂದ್ರೆ ನಾವು ಕನಸಿನಲ್ಲಿ ಅನೇಕ ರೀತಿಯಾಗಿರುವಂತಹ ವಸ್ತುಗಳನ್ನ ಕಾಣ್ತೇವೆ. ನಾವು ಒಂದು ಚಿಕ್ಕ ಮನೆಯಲ್ಲಿ ಇದ್ರೂ ಕೂಡ ಅರಮನೆಯನ್ನ ಕನಸಿನಲ್ಲಿ ಕಾಣ್ತೇವೆ, ಅರಮನೆಯಲ್ಲಿ ಮಲಗಿದಂತೆ ಕಾಣ್ತೇವೆ, ಅರಮನೆಯ ಸುಖ ಅನುಭವವನ್ನ ಅನುಭವಿಸದಂತೆ ಕನಸಲ್ಲಿ ಕಾಣ್ತೇವೆ. ಆದರೆ ಅದು ಸತ್ಯನಾ? ಅದು ಸುಳ್ಳು ಅಲ್ವಾ? ನಾವು ಸ್ವಪ್ನದಲ್ಲಿ ಕಾಣುವಂಥದ್ದು ಅದೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರುವಂತ ಒಂದು ಸಂಸ್ಕಾರ, ಅದಕ್ಕೆ ವಾಸನ ಅಂತ ಕರೀತಾರೆ. ಆ ಸಂಸ್ಕಾರದಿಂದಾಗಿ ಭಗವಂತ ನಿರ್ಮಾಣ ಮಾಡಿ ತೋರಿಸುವಂತ ಪದಾರ್ಥಗಳು ಅಷ್ಟೇ ಹೊರತು ನಿಜವಾದ ಅರಮನೆಯಲ್ಲಿ ನಾವಿಲ್ಲ. ಸ್ವಪ್ನ ಪದಾರ್ಥಗಳು ಸುಳ್ಳು ಅಂತಲ್ಲ. ನಮ್ಮ ಸಿದ್ಧಾಂತ ಏನಂದ್ರೆ ಸ್ವಪ್ನ ಪದಾರ್ಥಗಳೆಲ್ಲವೂ ಕೂಡ ಸತ್ಯವೇ. ನಾವು ಕನಸನ್ನು ಒಂದು ಆನೆ ಕಾಣಬಹುದು, ಒಂದು ಕುದುರೆ ಕಾಣಬಹುದು, ಒಂದು ದೊಡ್ಡ ಅರಮನೆ ಕಾಣಬಹುದು, ಅದೆಲ್ಲ ನಿಜನೇ. ಅದು ನಮ್ಮ ಮನಸ್ಸಿನಲ್ಲಿ ಇದ್ದಂತ ಸಂಸ್ಕಾರವನ್ನೇ ಭಗವಂತ ಹಾಗೆ ತೋರಿಸುವಂತದ್ದು. ಅದರ ಕೆಲವುದು ನಮಗೆ ಗೊತ್ತಿರುವಂತ ಸಂಸ್ಕಾರ ಆಗಿರುತ್ತೆ, ಇನ್ನು ಕೆಲವು ನಮಗೆ ಈ ಜನ್ಮಕ್ಕೆ ಗೊತ್ತಿಲ್ಲದೆ ಹೋದ್ರು ಕೂಡ ನಮ್ಮ ಹಿಂದಿನ ಜನ್ಮಗಳ ಸಂಸ್ಕಾರ ಉಳಿದಿರುತ್ತೆ. ಅದನ್ನ ಭಗವಂತ ಈಗ ಸ್ವಪ್ನ ಪದಾರ್ಥಗಳ ರೂಪದಲ್ಲಿ ತೋರಿಸ್ತಾನೆ. ಸ್ವಪ್ನ ಪದಾರ್ಥಗಳು ಸುಳ್ಳು ಅಂತ ಹೇಳ್ತಾ ಇಲ್ಲ. ಆ ಸ್ವಪ್ನ ಪದಾರ್ಥಗಳೆಲ್ಲವೂ ಕೂಡ ಹೇಗೆ ಅಸ್ಥಿರವೋ, ಅದು ನಾನು ಕಣ್ಣು ಬಿಟ್ಟು ಕೊಡ್ಲೆ ಅದು ಯಾವುದು ಕೂಡ ಇರೋದಿಲ್ಲ. ಹಾಗೆ ಈ ಗೃಹಮೇಧಿ ಸೌಖ್ಯಗಳೆಲ್ಲವೂ ಕೂಡ ನಾನೊಬ್ಬ ಗೃಹಸ್ಥನಾಗಿ ಅನುಭವಿಸಿರತಕ್ಕಂಥ ಪ್ರಾಕೃತ ಸುಖ ಪದಾರ್ಥಗಳೆಲ್ಲವೂ ಕೂಡ ಅಸ್ಥಿರವಾದದ್ದು, ಅಶಾಶ್ವತವಾದದ್ದು, ಅದು ಶಾಶ್ವತ ಸುಖವನ್ನು ಕೊಡುವಂಥದ್ದಲ್ಲ ಅಂತ ತಿಳ್ಕೊಳ್ಬೇಕು. ಸ್ವಪ್ನ ನಿರುಕ್ತಿ, ಸ್ವಪ್ನ ನಿರುಕ್ತಿ ಅಂದ್ರೆ ಸ್ವಪ್ನ ದೃಷ್ಟಾಂತ ಅಂತ ಅರ್ಥ. ಸ್ವಪ್ನ ಅಲ್ಲಿ ಕಾಣತಕ್ಕಂಥ ವಸ್ತುಗಳು ಹೇಗೋ ಆ ಸ್ವಪ್ನದಂತೆ ಇದೆಲ್ಲವೂ ಕೂಡ ಎಂಬುದಾಗಿ ತಿಳ್ಕೊಳ್ಬೇಕು. ಯಾರು ಈ ತರ ತಿಳ್ಕೊಳ್ಳೋದಿಲ್ವೋ ಅಂತವನಿಗೆ
ವರೀಯಸ್ಸೀಹಿ ಅಪಿ ವಾಚಃ, ವರೀಯಸ್ಸಾದ ಮಾತು. ವರೀಯಸ್ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠವಾದ ಮಾತು ಅಂದ್ರೆ ಯಾವುದು? ಅಪೌರುಷೇಯವಾದ ವೇದ ಮಾತುಗಳೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮಾತುಗಳು. ಯಾಕಂದ್ರೆ ಅದೆಲ್ಲ ಅಪೌರುಷೇಯ, ಅದು ಪುರುಷ ನಿರ್ಮಿತವಲ್ಲದ್ದು. ಯಾವ ಒಬ್ಬ ವ್ಯಕ್ತಿಯು ಕೂಡ ವೇದವನ್ನ ಬರೆದಿಲ್ಲ. ಹಾಗಾಗಿ ವೇದಾಂತಗಳು ಅಂತ ನಾವೇನ್ ಕರಿತೀವಿ, ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡದೇ ಇರುವಂತದ್ದು, ಅನಾದಿ ಕಾಲದಿಂದಲೂ ಕೂಡ ಪಾರಂಪರಿಕವಾಗಿ ಬಂದಿರತಕ್ಕಂಥ ವೇದ ಮಾತುಗಳನ್ನ ವರೀಯಸ್, ಶ್ರೇಷ್ಠವಾದ ಮಾತುಗಳು ಅಂತ ಕರೀತದೆ. ಅಂತ ವೇದ ಮಾತುಗಳು ಕೂಡ ಅಂದ್ರೆ ವೇದಾಭಿಮಾನಿ ದೇವತೆಗಳು ಕೂಡ ನ ಸಮಾಸನ್ನ. ಇಂತಹ ವ್ಯಕ್ತಿಗೆ ಅಂದ್ರೆ ವಿಷಯ ಪದಾರ್ಥಗಳ ಕಡೆಗೆ ಯಾರು ವಿರಕ್ತಿಯನ್ನು ಹೊಂದಿಲ್ವೋ ಅಂತಹ ವ್ಯಕ್ತಿಗೆ ವೇದ ಮಾತುಗಳು ಕೂಡ ಅವನಿಗೆ ಬುದ್ಧಿಯನ್ನ ಹೇಳಲಿಕ್ಕೆ ಆಗೋದಿಲ್ಲ, ಅವನನ್ನ ಸರಿದಾರಿಗೆ ತರಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ರಘುಗಣರಾಜನಿಗೆ ಭರತ ಹೇಳ್ತಕ್ಕಂಥ ಒಂದು ಮಾತು. ವರೀಯಸಿ ಅಂದ್ರೆ ವರೀಯಸ್ಯ, ಹಾಗಾದ್ರೆ ವರೀಯಸ್ಯ ಶ್ರೇಷ್ಠವಾಗಿರ್ತಕ್ಕಂಥ ಮಾತುಗಳು, ಅಪೌರುಷೇಯವಾಗಿರ್ತಕ್ಕಂಥ ವೇದ ಮಾತುಗಳು ಅಂತ ಅರ್ಥ. ತಸ್ಯ ಅಂದ್ರೆ ಅವನಿಗೆ ಮತ್ತು ತತ್ವಗ್ರಹಣಾಯ ನ. ತತ್ವ ಅಂದ್ರೆ ಯಥಾರ್ಥ ಜ್ಞಾನ, ಯಾವುದು ವಾಸ್ತವ ಯಾವುದು ಅವಾಸ್ತವ, ಯಾವುದು ಸುಖ ಯಾವುದು ದುಃಖ, ಯಾವುದು ಶಾಶ್ವತ ಸುಖ ಯಾವುದು ಅಶಾಶ್ವತ ಸುಖ, ಯಾವುದು ಶಾಶ್ವತ ಸುಖವನ್ನ ಪಡಲಿಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿ, ಯಾವುದು ಶಾಶ್ವತ ಸುಖವನ್ನ ಪಡಲಿಕ್ಕೆ ಅಲ್ಲದ ಸಾಮಗ್ರಿ, ಈ ತರ ಎಲ್ಲ ಒಂದು ತತ್ವವನ್ನ ಗ್ರಹಣ ಮಾಡಬೇಕು, ತತ್ವವನ್ನು ತಿಳ್ಕೊಳ್ಬೇಕು. ಆದರೆ ಅಂತಹ ತತ್ವವನ್ನು ತಿಳಿದಕ್ಕೋಸ್ಕರವಾಗಿ ವೇದ ಮಾತುಗಳು ವರೀಯಸೀಹಿ ವಾಚಃ, ವೇದ ಮಾತುಗಳು ಕೂಡ ನ ತಸ್ಯ ಸಾಕ್ಷಾತ್ ಸಮಾಸನ್ನ. ಸಮಾಸನ್ ಅಂದ್ರೆ ಸಮರ್ಥವಾಗುವುದಿಲ್ಲ ಅಂತ, ಸಮರ್ಥವಾಗುವುದಿಲ್ಲ ಅಂದ್ರೆ ವೇದ ಮಾತುಗಳು ಕೂಡ ಇವನ ತಲೆಯಲ್ಲಿ ಸರಿಯಾದ ಬುದ್ಧಿಯನ್ನು ತುಂಬಲಿಕ್ಕೆ ಆಗೋದಿಲ್ಲ. ಯಾರಿಗೆ ಅಂತಂದ್ರೆ ಯಾರಿಗೆ ಗೃಹಮೇಧಿ ಸೌಖ್ಯಂ, ತಾನೊಬ್ಬ ಗೃಹಸ್ಥನಾಗಿ ಅನುಭವಿಸ್ತಕ್ಕಂಥ ಸುಖ ಪದಾರ್ಥಗಳು ಅದು ಸ್ವಪ್ನೇ ನಿರುಕ್ತ್ಯ, ಸ್ವಪ್ನ ದೃಷ್ಟಾಂತದಂತೆ. ಸ್ವಪ್ನ ನಿರುಕ್ತ ಶಬ್ದಕ್ಕೆ ಹೇಗೆ ಜಾಗೃತ ಅವಸ್ಥೆಯಲ್ಲಿ ಎಚ್ಚರಿಕೆಯಲ್ಲಿ ಇದ್ದಂತ ವಸ್ತುಗಳನ್ನೇ ಸ್ವಪ್ನದಲ್ಲಿ ಕಾಣ್ತಾ ಇದ್ದೇನೆ ಅಲ್ಲ, ಎಚ್ಚರಿಕೆಯಲ್ಲಿ ಕಂಡಂತ ವಸ್ತುಗಳೇ ಬೇರೆ, ಸ್ವಪ್ನಾವಸ್ಥೆಯಲ್ಲಿ ಕಾಣತಕ್ಕಂಥ ವಸ್ತುಗಳೇ ಬೇರೆ ಅನ್ನೋ ಜ್ಞಾನ ಯಾರಿಗೆ ಬರೋದಿಲ್ವ, ಹಾಗೆ ಅದರಂತೆ ಇದು ಕೂಡ ತಾತ್ಕಾಲಿಕವಾದದ್ದು ಅಶಾಶ್ವತವಾದದ್ದು ಎಂತಕ್ಕಂಥ ಜ್ಞಾನ ಯಾರಿಗೆ ಬರೋದಿಲ್ಲ. ಸ್ವಪ್ನ ದೃಷ್ಟಾಂತದಂತೆ ಇವುಗಳಲ್ಲಿ ಜ್ಞಾನ ಯಾರಿಗೆ ಬರೋದಿಲ್ವೋ ಸ್ವಯಂ ನಸ್ಯಾತ್. ಸ್ವಯಂ ನಸ್ಯಾತ್ ಅಂದ್ರೆ ಸ್ವಯಂ ಅಂತಹ ವೇದ ಮಾತುಗಳು ಸ್ವಯಂ ವೇದ ಮಾತುಗಳು ಕೂಡ ನಸ್ಯಾತ್ ಶಬ್ದಕ್ಕೆ ನ ಸಮ್ಯಕ್ ಭವನ್ನ ಸಮರ್ಥಾಹ ಭವನ್ ಅಂತ ಅರ್ಥ. ವೇದ ಮಾತುಗಳು ಕೂಡ ಇವನ್ನ ಸರಿದಾರಿಗೆ ತರಲಿಕ್ಕೆ ಆಗೋದಿಲ್ಲ ಅನ್ನೋದು ಈ ಶ್ಲೋಕದಿಂದ ಒಟ್ಟು ಅಭಿಪ್ರಾಯ. ವ್ಯಾಖ್ಯಾನ ನೋಡೋಣ. ವಿರಾಗ ರತಿಶ್ಚ ಇತಿ ದ್ವಯಮೇವ ಮುಖ್ಯಂ ಮುಕ್ತಿ ಸಾಧನ ಅಲ್ವಾ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ, ಆತ್ಮ ವ್ಯತಿರಿಕ್ತವಾದ ವಸ್ತುವಿನಲ್ಲಿ ಅಸಂಗ ಅಂದ್ರೆ ವಿರಕ್ತಿ ಅಂತ ಅರ್ಥ. ದೃಢಾರತರ ಬ್ರಹ್ಮಣಿ ನಿರ್ಗುಣೇಯ ಜಯ, ಭಗವಂತನಲ್ಲಿ ರತಿ ಭಕ್ತಿ, ಈ ಎರಡೇ ಮುಖ್ಯಂ ಮುಕ್ತಿ ಸಾಧನ, ಮುಖ್ಯವಾಗಿ ಮುಕ್ತಿಗೆ ಸಾಧನ. ತತ್ರ ಸಾಧನ ಇತರಾಣಿ, ಉಳಿದಿದ್ದೆಲ್ಲ ಆತ್ಮ ವ್ಯತಿರಿಕ್ತವಾಗಿರತಕ್ಕಂತಹ ವಸ್ತುವಿನಲ್ಲಿ ವಿರಕ್ತಿಯನ್ನು ಹೊಂದಲಿಕ್ಕೆ, ಭಗವಂತನಲ್ಲಿ ಭಕ್ತಿಯನ್ನ ಮಾಡಲಿಕ್ಕೆ ಸಾಧನ ಅನ್ನೋದನ್ನ ಹೇಳಾಯ್ತು. ಸಾಧನಾನಿಚ ಇತರಾಣಿ ಇತಿ ಪ್ರತಿಪಾದಿತ ಪೂರ್ವ ಪ್ರಕರಣ, ಅದನ್ನ ಹಿಂದಿನ ಪ್ರಕರಣದಲ್ಲಿ ಪ್ರತಿಪಾದನೆ ಮಾಡಿ ಆಯ್ತು. ತಚ್ಚ ವೈರಾಗ್ಯಂ ಕಥಂ ಸ್ಯಾತ್, ವೈರಾಗ್ಯ ಹೇಗೆ ಬರುತ್ತೆ ಅಂತ ಪ್ರಶ್ನೆ. ಯಾಕಂದ್ರೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ, ಆತ್ಮ ವ್ಯತಿರಿಕ್ತವಾದ ವಸ್ತುವಿನಲ್ಲಿ ವಿರಕ್ತಿ ಬರಬೇಕು ಅಂತ ಹೇಳಾಯ್ತು. ಬರಬೇಕು ಅಂದ್ಕೊಳ್ಳೆ ಬರೋದಿಲ್ಲ. ಆ ವಿರಕ್ತಿ ಹೇಗೆ ಬರುತ್ತೆ? ತಚ್ಚ ವೈರಾಗ್ಯಂ, ಆ ಮೊದಲನೇ ಅಂಶ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ಅಂದ್ರೆ ವಿರಕ್ತಿ, ಅದು ಹೇಗೆ ತಚ್ಚ ವೈರಾಗ್ಯಂ ಕಥಂ ಸ್ಯಾತ್ ಹೇಗೆ ಬರುತ್ತೆ ಇತ್ಯತಃ ತದರ್ಥಂ ಸಂಸಾರಸ್ಯ ಹೇಯತ ವ್ಯುತ್ಪಾದ್ಯತೆ ಅಸ್ಮಿನ್ ಪ್ರಕರಣ. ಹಾಗಾಗಿ ತದರ್ಥಂ ಅದಕ್ಕೋಸ್ಕರ ಅಂದ್ರೆ ವಿರಕ್ತಿ ಬರೆಯಿಸುವ ಮಾರ್ಗವನ್ನ ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ಏನ್ ಮಾಡುತ್ತಿದ್ದಾರೆ? ಸಂಸಾರಸ್ಯ ಹುಟ್ಟು ಸಾವುಗಳೆಂಬ ಸಂಸಾರಕ್ಕೆ ಹೇಯತ ಹಾತುಂ ಯೋಗ್ಯತ, ಇದು ಬಿಡಲು ಯೋಗ್ಯವಾದದ್ದು, ಅದು ನಮಗೆ ಶಾಶ್ವತ ಸುಖವನ್ನು ಕೊಡುವಂತದ್ದಲ್ಲ ಅನ್ನೋ ವಿಚಾರವನ್ನು ಅಸ್ಮಿನ್ ಪ್ರಕರಣ ಉತ್ಪಾದ್ಯತೆ, ಈ ಪ್ರಕರಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ, ತೋರಿಸಿಕೊಡ್ತಾ ಇದ್ದಾರೆ. ದೇಹ ದಾರಾಗಾರಾದಿಷು ಸಂಗೋಹಿ ಸಂಸಾರ. ಸಂಸಾರ ಅಂದ್ರೇನು? ಈ ನಮ್ಮ ದೇಹ, ದಾರ ಅಂದ್ರೆ ಹೆಂಡತಿಗಾಗಬೇಕಾದ್ರೆ ಗಂಡ, ಮತ್ತು ಗಾರ ಅಂದ್ರೆ ಮನೆ, ಆಗಾರ ನಮ್ಮ ಮನೆ, ಇವೇ ಮೊದಲಾದವುಗಳಲ್ಲಿ ಸಂಘ, ಅದನ್ನೇ ಸಂಸಾರ. ಸಂಸಾರ ಅಂದಿಷ್ಟೇ ಅರ್ಥ. ದೇಹ ದಾರ ಗಾರಾದಿಷು ಸಂಘ,
ಇದೇ ಅಲ್ವಾ ಸಂಸಾರ ಅಂದ್ರೆ. ತಸ್ಯ ಚ ಪ್ರಾಗ್ ಅನಂತರಂ ಮಧ್ಯೆ ಚ ಅವಸ್ಥಾತ್ರಯಮಿತಿ ಸರ್ವತ್ರಾಪಿ ವಿಚಾರ್ಯಮಾಣೆ ದುಃಖ ಪರಂಪರಾ ಪರೀತತ್ವಮಿತಿ ತತ್ರ ವಿರಾಗೇಣ ತಾವತ್ ದುಃಖ ನಿವೃತ್ತಿ. ಈ ಸಂಸಾರದ ಬಗ್ಗೆ, ಈ ನಮ್ಮ ದೇಹ, ಈ ದೇಹಕ್ಕೆ ಸಂಬಂಧಪಟ್ಟ ಬಂಧುಗಳು, ಈ ದೇಹದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತು, ಇದೆಲ್ಲವನ್ನೂ ಕೂಡ ನಾವು ಆದಿ ಮಧ್ಯ ಅಂತ ಒಮ್ಮೆ ವಿಚಾರ ಮಾಡಿದ್ರೆ, ಈ ದೇಹ ಬರೋದಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿ ಇತ್ತು, ಆಗ ಗರ್ಭವಾಸದ ದುಃಖವನ್ನು ಅನುಭವಿಸಿದ್ದೇವೆ. ಸಾಯುವಾಗ ಅನೇಕ ರೀತಿಯಾಗಿರ್ತಕ್ಕಂಥ ಅನಾರೋಗ್ಯಗಳಿಂದಾಗಿ ಉಸಿರಾಡ್ಲಿಕ್ಕಾಗಲ್ಲ, ನೀರು ಕುಡಿಲಿಕ್ಕಾಗಲ್ಲ, ತಿನ್ಲಿಕ್ಕಾಗಲ್ಲ, ಇಂದ್ರಿಯಗಳಲ್ಲಿ ಶಕ್ತಿ ಇರೋದಿಲ್ಲ, ಮತ್ತೆ ಸಾಯುವಾಗೂ ದುಃಖ. ಇನ್ನು ಈ ಮಧ್ಯದಲ್ಲಿ ಆಗಲೂ ಅಷ್ಟೇ ಅನೇಕ ರೀತಿಯಾಗಿರ್ತಕ್ಕಂಥ ಉದ್ಯೋಗ ವ್ಯವಹಾರಾದಿಗಳ ತಾಪತ್ರಯಗಳು. ಅಲ್ಲಿಗೆ ಆದಿಯಲ್ಲೂ ದುಃಖ, ಮಧ್ಯದಲ್ಲೂ ದುಃಖ, ಅಂತದಲ್ಲೂ ದುಃಖ ಅಲ್ವಾ. ತಸ್ಯ ತಸ್ಯ ಅಂದ್ರೆ ತಾದೃಶ ಸಂಸಾರಸ್ಯ, ಪ್ರಾಕ್ ಅಂದ್ರೆ ಮೊದಲು, ಅನಂತರಂ ಕೊನೆಗೆ, ಮಧ್ಯ ಮಧ್ಯದಲ್ಲೂ ಕೂಡ, ಚ ಅವಸ್ಥಾತ್ರಯಂ ಮೂರು ಅವಸ್ಥೆ, ಸಂಸಾರಕ್ಕೆ ಮೂರು ಅವಸ್ಥೆ, ಆದು ಮಧ್ಯೆ ಚ ಅಂತ್ಯ ಚ, ಆದಿ ಮಧ್ಯ ಮತ್ತು ಅಂತ ಮೂರು ಅವಸ್ಥೆಗಳಲ್ಲೂ ಕೂಡ ಸರ್ವತ್ರಾಪಿ ವಿಚಾರ್ಯಮಾಣೆ ಸತಿ, ಮೂರೂ ಕಡೆಯಲ್ಲೂ ಕೂಡ ನಾವು ವಿಚಾರವನ್ನ ಮಾಡಿದಾಗ ದುಃಖ ಪರಂಪರಾ ಪರಿತತ್ವಂ, ದುಃಖಗಳ ಪರಂಪರ, ಬರೀ ಒಂದು ದುಃಖ ಅಲ್ಲ, ದುಃಖಗಳ ದೊಡ್ಡ ಸಾಲು, ಅದು ನಮ್ಮನ್ನ ಸುತ್ತುವರೆದು ಬಿಟ್ಟೆ. ಪರಿತವಾಗಿದೆ ಅಂದ್ರೇನು, ಆ ಸಾಧಕ ಜೀವಿಯನ್ನ ದುಃಖಗಳ ಪರಂಪರೆಯು, ದುಃಖಗಳ ಸಾರು ಪರಿತ ಮಾಡಿದೆ, ಸುತ್ತುಕೊಂಡಿದೆ. ಪರಿತತ್ವ ಇತಿ, ಇತಿ ಅಂದ್ರೆ ಆದ್ದರಿಂದ, ತತ್ರ ವಿರಾಗೇಣ ತಾವತ್ ದುಃಖ ನಿವೃತ್ತಿ. ತತ್ರ ವಿರಾಗೇಣ, ತತ್ರ ಅಂದ್ರೆ ಆ ಒಂದು ಸಂಸಾರದಲ್ಲಿ ನಾವು ವಿರಕ್ತಿಯನ್ನು ಹೊಂದುವುದರಿಂದ ಏನಾಗತ್ತೆ, ದುಃಖ ನಿವೃತ್ತಿ ಆಗತ್ತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿ, ಮನ ಪ್ರಸನ್ನವಾಗ್ಬೇಕು. ಮನ ಪ್ರಸನ್ನವಾಗಬೇಕು ಅಂತಾದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು. ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬಂದರೆ ಮಾತ್ರ ಮನಸ್ಸು ಸುಖವಾಗಿರ್ಲಿಕ್ಕೆ ಸಾಧ್ಯ. ವಿರಾಗೇಣ ದುಃಖ, ವಿರಾಗ ಅಂದ್ರೆ ವೈರಾಗ್ಯ, ವೈರಾಗ್ಯದಿಂದಾಗಿ ದುಃಖ ನಿವೃತ್ತಿ ಆಗತ್ತೆ, ದುಃಖ ನಾಶವಾಗುತ್ತದೆ. ತಥಾ ತಸ್ಯ ಜ್ಞಾನ ಭಕ್ತಿ ಸ್ಥಿರೀಕರಣ ಹೇತುತಯ ಪ್ರಸಾದ ವಿಶೇಷ ಸಾಧನತಯ ಚ ಮಹಾಪುರುಷಾರ್ಥತ್ವ ಲಾಭಶ್ಚ ಇತಿ ತತ್ರ ಅವಹಿತೈಃ ಭಾವ್ಯಂ ಇತ್ಯಾಶಯೇನ ಆದೌ ಜ್ಞಾನ ಸ್ಥಿರೀಕರಣ ಹೇತುತಾಂ ದರ್ಶಯತಿ. ಅಂದ್ರೆ ತಥಾ ತಸ್ಯ, ಹಾಗೆ ವಿರಕ್ತಿ ಬಂತು, ವಿರಕ್ತಿ ಬಂದ ಬರೀ ವಿರಕ್ತಿ ಸಾಕಾ? ಇಲ್ಲ. ಜ್ಞಾನ ಭಕ್ತಿ ಸ್ಥಿರೀಕರಣ, ವಿರಕ್ತಿ ಎಂಬುದು ಭಗವತ್ ತತ್ವಜ್ಞಾನವನ್ನ ಪಡಲಿಕ್ಕೆ ಮತ್ತು ಭಗವಂತನಲ್ಲಿ ಪರಮ ಉತ್ಕೃಷ್ಟವಾದ ಭಕ್ತಿಯನ್ನ ಮಾಡಬೇಕು, ಅದು ಸ್ಥಿರವಾಗಿರಬೇಕು. ಹಾಗಾಗಿ ವಿರಕ್ತಿಯೇ ಮುಖ್ಯ ಅಲ್ಲ, ವಿರಕ್ತಿ ಎಂಬುದು ಮುಕ್ತಿಗೆ ಸಾಧನವಾದಂತ ಭಕ್ತಿ ಮತ್ತು ಜ್ಞಾನವನ್ನ ಪಡಲಿಕ್ಕೆ ಕಾರಣವಾದದ್ದು. ಹೇತು ಅಂದ್ರೆ ಕಾರಣ. ಅಲ್ಲಿಗೆ ವಿರಕ್ತಿ ಯಾಕಬೇಕು ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡ್ಲಿಕ್ಕೆ, ಭಗವಂತನ ಜ್ಞಾನವನ್ನ ಪಡಲಿಕ್ಕೋಸ್ಕರವಾಗಿ ವಿರಕ್ತಿ ಬೇಕು. ಪ್ರಸಾದ ವಿಶೇಷ ಸಾಧನದಯಾಚ, ಮತ್ತು ಅದು ಬೇಕು ಅಂತಾದ್ರೆ ಭಗವಂತನ ಪ್ರಸಾದ, ಭಗವಂತನ ಪ್ರಸಾದ ಅಂದ್ರೆ ಅವನ ಪ್ರಸನ್ನ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಾದ್ರೆ ನಮಗೆ ಬಂಧ ನಿವೃತ್ತಿ ಆಗತ್ತೆ, ಮುಕ್ತಿ ಪ್ರಾಪ್ತವಾಗತ್ತೆ. ಮಹಾಪುರುಷಾರ್ಥತ್ವ ಲಾಭಶ್ಚ, ಆ ವಿರಕ್ತಿಯಿಂದಾಗಿ ಏನಾಗುತ್ತೆ, ನಮಗೆ ಬೇರೆ ಕಡೆ ಆಸಕ್ತಿ ಹುಟ್ಟೋದಿಲ್ಲ. ಭಗವಂತನ ಜ್ಞಾನ ಪಡಿತೇವೆ, ಭಗವಂತನಲ್ಲಿ ಭಕ್ತಿ ಮಾಡ್ತೇವೆ, ಆಮೇಲೆ ಭಗವಂತನ ಪ್ರಸಾದವನ್ನ ಪಡಿತೇವೆ, ಭಗವಂತನ ಅನುಗ್ರಹವನ್ನ ಪಡೆದು ಮಹಾಪುರುಷಾರ್ಥ ರೂಪವಾಗಿರತಕ್ಕಂಥ ಮುಕ್ತಿಯನ್ನ ಪಡಿತೇವೆ ಇತಿ. ಆದ್ದರಿಂದ ತತ್ರ ಅವಹಿತೈಃ ಭಾವ್ಯಂ, ತತ್ರ ತಸ್ಮಿನ್ ವಿಷಯ, ಇಂತಹ ವಿಚಾರದಲ್ಲಿ ಮುಕ್ತಿಗೆ ಪ್ರಯೋಜಕವಾಗಿರುವಂತಹ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಅಂತಕ್ಕಂಥ ವಿಚಾರದಲ್ಲಿ ಅವಹಿತೈಃ ಭಾವ್ಯಂ, ನಾವು ವಿನಯದಿಂದ ವರ್ತಿಸ್ಬೇಕು, ಅಂದ್ರೆ ಅಂತ ವಿರಕ್ತಿಯನ್ನು ನಾವು ಸಂಪಾದನೆ ಮಾಡಬೇಕು. ಇತ್ಯಾಶಯೇನ, ಈ ಅಭಿಪ್ರಾಯದಿಂದಾಗಿ ಆದೋ ಮೊದಲಿಗೆ ಜ್ಞಾನ ಸ್ಥಿರೀಕರಣ ಹೇತುತಾಂ ದರ್ಶಯತಿ, ಜ್ಞಾನ ಯಾವ ರೀತಿಯಲ್ಲಿ ಗಟ್ಟಿಯಾಗಿ ನಿಲ್ಲುತ್ತದೆ, ಜ್ಞಾನವನ್ನ ಪಡೆಯುವಂತ ಕ್ರಮ ಹೇಗೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣ ಮಸ್ತು. ಉಳಿದಿದ್ದನ್ನ ನಾಳೆ ಎರಡನೇ ಭಾಗದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣ ಮಸ್ತು.